ಯಪ್ಪ ಮಗನ ಎಷ್ಟು ದಿನ ಆತಪ್ಪ ನಿಂಗೆ ಹೇಳಾತ ನಾನು ಎಲ್ಲರಿಗೂ ಕಲಿ ತಂದು ಕೊಡಪ್ಪ ಅಂತೇಳಿ. ಅಯ್ಯೋ ಹೌದಲ್ಲ ಬೇ, ಈ ಮದ್ವೆ ತಯಾರೊಳಗೆ ಮತ್ತೆ ಬಿಟ್ಟೇನೆ ಬೇ ನಾನು. ತಂದು ಕೊಡ್ಲಾ? ಒಂದು 4-5 ಅಷ್ಟೇ ಅದಾವ ಇವತ್ತಿಗೆ ಆಗೋಷ್ಟೇ. ಹಾಂ, ತಂದು ಕೊಡು ಒಂದು ಸ್ವಲ್ಪ. ಎಲ್ಲರಿಗೂ ಇಲ್ಲ ನಂಗೆ ಆಗೋದೇ ಇಲ್ಲ. ಸರಿ ತಗೋಬೇ, ತಂದು ಕೊಡ್ತೀನಂತೆ. ಒಂದಿನ ಬಿಟ್ಟು ಏನಾಗ್ತದೆ ನಿಂಗೆ? ಹ್ಞೂಪ್ಪ, ಮತ್ತೆ ನಾನು ಬೇಕಾದ್ರೆ ಊಟ ಬಿಟ್ಟಿರ್ತೀನಿ, ಎಲ್ಲರಿಗೂ ಬಿಟ್ಟಿರಕ್ಕಾಗಿಲ್ಲ ನಂಗೆ. ಸರಿ ತಗೋರವ, ತೊಂಬರ್ತೀನಂತೆ. ಈ ಗದ್ದಲೊಳಗೆ ತರಕಾಗಿಲ್ಲ. ನಿಮ್ಮ ಮೊಮ್ಮಕ್ಕಳು ತರಿಸ್ಕೋಬೇಕು, ಅವ್ರಿಗೇನು ಹೇಳಂಗೆ ಇಲ್ಲ. ಪಾಪ ಅವಕ್ಕೇನು ಹೇಳ್ಕೊಂಡು ಕುಂದ್ರೋದಂತೇಳಿ ನಿನಗೆ ಹೇಳೋದಪ್ಪ. ಅಯ್ಯಯ್ಯ ಪಾಪ, ಪ್ರೀತಿ ಮೊಮ್ಮಕ್ಕಳ ಮ್ಯಾಗ ಅಷ್ಟು. ನಿನ್ನ ಮ್ಯಾಗೂ ಪ್ರೀತಿ ಐತಿ, ಅವ್ರ ಮ್ಯಾಗೂ ಪ್ರೀತಿ ಐತಿ. ಮತ್ತೆ ಹೆಂಗೆ ನಡೆದೈತಿ ಮದ್ವೆ ತಯಾರಿ? ಎಲ್ಲ ಚಲೋ ತಂಗ ನಡೆದಿದ್ ಬೇ. ಈಗ ನೋಡಿ, ಈಗ ಹುಡುಗ ಹುಡುಗಿಗೆ ಅರ್ವಿ ತೊಗೊಂಬರ್ಬೇಕಲ್ಲ, ಅದು ಎಂದ ಅಂತೇಳಿ ಇನ್ನೂ ಆ ಬೀಗರು ಮಂದಿದವ್ರು ಹೇಳಿಲ್ಲ. ಅವ್ರು ಹೇಳಿದ್ರಿ ನಾವು ಹೋಗಕ್ಕೆ ಬರ್ತೈತಿ. ಹೇಳ್ತಾರೆ ಯಾವ ಏನೋ ತಯಾರಿ ಮಾಡ್ಕೊಂತಿರ್ಬೇಕು. ಈಗ ಮತ್ತು ಜವಳಿ ಹಾಕ್ಸಕ್ಕಂದ್ರು ಇಬ್ರು ಮನೆಯವ್ರು ಹೋಗಬೇಕು. ಈಗ ಅವ್ರ ಮನೆಯಾಗಿನವ್ರು ಏನು ತೊಗೊಂತಾರೆ, ಇವ್ರ ಮನೆಯಾಗಿನ ಏನು ತೊಗೊಂತಾರೆ ಗೊತ್ತಾಗಬೇಕಲ್ಲ. ಮತ್ತು ಈಗ ಹುಡುಗಿ ಪಸಂದಿದ್ದ ಸಾರಿಯನ್ನ ಬೇಕಂತಾಳೆ, ಮತ್ತು ಹುಡುಗ ತನಗೆ ಪಸಂದಾಗಿದ್ದ ತೊಗೊತೀನಿ ಅಂತಾನೆ. ಅದಕ್ಕೆ ಎಲ್ಲರೂ ಒಮ್ಮಕ್ಳು ಹೋಗ್ಬಿಟ್ರೆ ತೊಂಬರಕ್ಕೆ ಚಲೋ ಅನಿಸ್ತೈತಿ. ಹ್ಞೂ ಬೇ, ಅದಕ್ಕೆ ಮತ್ತು ನೀನು ಎಂತ ಅಲ್ಲದಾಳೆ ಏನಾರು ಮಾಡ್ತಾಳಂತ ಏನಿಲ್ಲಂತೆ. ಆಕೆ ಇದು ಯಾರು ತಲೆ ಕೆಡ್ಸ್ಕೊಂಡಾರ ಬೇ? ಆಕೆ ಏನಾರ ಯಾವಾಗ ನಿಂತು ಏನಾರು ಮಾಡಿದ್ಲೇನೆ? ಸುಮ್ಮನೆ ಏನಾರು ಮಾತಾಡ್ತಾಳೆ. ಅದಕ್ಕೆ ನಮ್ಮ ಪಾಡಿಗೆ ನಾವು ತಯಾರಿ ನಡೆಸ್ಕೊಳತ್ತೀವಿ. ಆಕೆ ಏನು ಮಾಡಂಗಿಲ್ಲ ಬಿಡಂಗಿಲ್ಲ, ಸುಮ್ಮನೆ ಕುಂಕು ಮಾತಕಿನು. ಹಂಗಂದ್ರೆ ಹೆಂಗಿಲ್ಲ, ತನ್ನ ಮಕ್ಕಳ ಮದ್ವೆ ತಾನಿಂತ ಮಾಡ್ಲಾರ್ದ ಹೆಂಗೆ? ಮತ್ತೆ ಆಕೆ ಅರ್ಥ ಮಾಡ್ಕೋಬೇಕು ಬೇ, ಅದು ನಾವು ತಿಳಿಸ್ಬೇಕು. ನಗಿ ಸಣ್ಣಕ್ಕೆ ಏನಾರ ಬುದ್ಧಿ ಮಾತು ಹೇಳ್ಬೇಕಂದ್ರೆ ಅವ್ರ ಅತ್ತಿಗೆ ಅಮ್ಮ ಬೇರೆ ಬಂದು ಕುಂತಾಳೆ. ಈಗ ಆಕಿ ಹೇಳ್ದಂಗ ಕುರಿಗತ್ತೆ ತಲೆ ಅಲ್ಲಾಡ್ಸಾತಾಳೆ. ಆಕಿ ನಾವೇನು ಹೇಳಿದ್ರು ತಲೆ ಹೊಂಟಿಲ್ಲ ಆಕಿಗೆ. ಇದೋ ಟೈಮಿಗೆ ಬಂದು ಹೊಕ್ಕೋಸ್ಕೋಬೇಕಾಗಿತ್ತು ಅವಕ್ಕೂ. ಸುಮ್ಮನೆ ಇದಕ್ಕರ ಬರ್ತಾರೇನೋ ಅವ್ರು ಮನೆ ಹಾಳು ಮಾಡಕ್ಕೆ. ಅವಾಗೂ ಬಂದಿದ್ರು, ಮನೆ ಹಾಳು ಮಾಡಿದ್ರು, ಈಗೂ ಅದಕ್ಕೆ ಬಂದಾರೀಗ. ಹೋಗಲಿ ಬಿಡ್ಲ, ಸುಮ್ಮನೆ ನೀ ಮಾತಾಡಿದ್ರೆ ಕೆಟ್ಟವನಾಗ್ತಿ. ಹೋಗ ಬಿಡ್ಬೇ, ಇಂಥವ್ರ ಮುಂದೆ ಕೆಟ್ಟವರಾದ್ರು ಏನೋ ಒಳ್ಳೇದಾದ್ರು ಏನು. ಯವಾ ಯವಾ ಏನ್ ಮಾಡತಿ? ಅಯ್ಯೇ ನನ್ನ ಮಗಳ ಬಂದ್ ಅನಿಸ್ತೈತಿ. ನನ್ನ ಗೆಳೆಯರು ಬಂದಿರ್ಬೇಕು. ಯವಾ ಮಗಳೇ ಬಾರವ, ಇಲ್ಲೇ ಬಾ, ಇದು ಒಳಗ್ ಬಾ. ಏನ್ ಬೇ ಯಾರು ಕಾಣಿಸತ್ತೇ ಇಲ್ಲ ಹೊರಗೆ? ಮನೆಗೆ ಯಾರು ಅದರ ಇಲ್ಲ ಅಂತ ಅನ್ಕೊಂಡಿದ್ದೆ ನಡಿ ನಾನು. ಹುಡುಗರು ಎಲ್ಲ ಹೊರಗೆ ಹೋಗ್ತಾರಂತೆ ಹೋದ್ವಾ? ನಿಮ್ಮ ಅತ್ತಿಗೆಮ್ಮ ಮತ್ತು ಆಕೆ ಜೊತೆ ಅವ್ರ ಅತ್ತಿಗೆಮ್ಮ ಹೋಗ್ಬೇಕದ ಅಲ್ಲ, ಅವ್ರ ರೂಮ್ ಒಳಗೆ ಕುಂತವ್ರು ಇನ್ನೊಂದ್ರು ಬಂದಿಲ್ಲ ಹೊರಗೆ. ಈಗ ಆಕಿನ ಮಕ್ಕಳು ಅಲ್ಲೇ ಅದಾವು. ನಾನು ನಿಮ್ಮ ಅಣ್ಣ ಇಲ್ಲಿ ಮಾಡ್ಕೊಂಡು ಕುಂತಿದ್ದಿ ನೋಡುವ. ಹೌದೇನ? ನಿಂಗೆ ಆರಾಮಿಲ್ಲ? ಹಂಗ ಕೆಮ್ಮ ಹತ್ತೈತಿ. ಔಷಧಿಗಳಿಗೆ ತೊಗೊಂಡಿಲ್ಲ? ಹ್ಞೂ ತಗೊಂಡೇನಿ. ಕುಂದ್ರೆ ನಿಂತ ಮಾತಾಡ್ತೇನೆ. ಬಾರ ದೋಸ್ತ, ಏನು ಹೇಳೋದು ಬಂದ್ಬಿಟ್ಟಿಯಲ್ಲ, ಕುಂದ್ರ ಬಾ. ಅದಲ್ಲಿಪ್ಪ ಮದ್ವೆ ತಯಾರಿ ಅಂತೂ ಈಗ ಅದು ಕರ್ದ ಮುಗ್ದೈತಿ. ಈಗ ಹಾಲ್ ಬುಕ್ಕಿಂಗ್ ಆತ, ಈಗ ಡೆಕೋರೇಷನ್ದು ಅವ್ರಿಗೆ ಕೊಟ್ಟಾತ, ಇನ್ನು ಊಟದ್ದು ಆತ, ಎಲ್ಲಾರ್ದು ಆಗೈತಿ. ಈಗ ಅರ್ಥ ಕರ್ದ ಕೆಲಸದ್ದು ಆಗೈತಿ. ಈಗ ಏನಿದ್ರು ಮ್ಯಾಗಿನ ಕೆಲಸಪ್ಪ. ಅವ ಅರ್ಬಿ ತೊಗೊಳೋದು, ಮತ್ತು ಬಂಗಾರ ತೊಗೊಳೋದು, ಜ್ಯುವೆಲ್ರೀಸ್, ಮತ್ತು ನಮ್ಮ ಸೊಸ್ತಾರಿಗೆ ತೊಗೋಬೇಕಲ್ಲ ಇದರ ಜ್ಯುವೆಲ್ರಿಗಳು, ಮತ್ತು ಅವ್ರಿಗೆ ಸಾರಿಯಲ್ಲಿ ಕೊಡಿಸ್ಬೇಕು. ಅದು ಯಾವಾಗ ಹೋಗೋಣ ಏನು ಅಂತೇಳಿ ಮಾತಾಡಕತ್ತೆ ಬಂದೆ ನೋಡು. ನಾನು ಅದನ್ನ ಮಾತಾಡ್ತಿದ್ದಿಲ್ಲ. ಈಗ ಮದ್ವೆದಂತೂ ಅದಕ್ಕಂತ ಮುಗ್ದೈತೆ ನಮ್ದು. ಎಲ್ಲ ಬುಕ್ಕಿಂಗ್ ಅಂತೂ ಆಗೈತಿ. ಈಗ ಏನಿದ್ರು ಅವ್ರಿಗೆ ಅರ್ಬಿ, ಇವ್ರಿಗೆ ಅರ್ಬಿ, ಮತ್ತು ರಿಲೇಷನ್ ಸ್ವಲ್ಪ ಅರ್ಬಿ, ಜ್ಯುವೆಲ್ರಿಗಳು ತೊಗೋಬೇಕು. ಮತ್ತು 3 ಮಂದಿ ಸೊಸ್ತಾರಿಗೆ 3 ಮಂದಿಗೆ ಒಂದೇ ಥರ ಈಗ ತೊಗೊಂಡ್ಬಿಡೋಣ ಏನು? ಸುಮ್ಮನೆ ಇದು ಇರಂಗಿಲ್ಲ, ನಿನಗೆ ಅಂತ ಕೊಡ್ಸಾರ, ನನಗೆ ಇಂಥ ಕೊಡ್ಸಾರ ಅಂತೇಳಿ ಅದನ್ನ ಮಾತಾಡಕ್ಕೆ ಬಂದೈತಿ. ಈಗ 3 ಜನಕ್ಕೂ ಒಂದೇ ಥರದ್ದು ಅರ್ಬಿ, ಒಂದೇ ಥರದ್ದು ಜ್ಯುವೆಲ್ರಿಗಳು ಮಾಡಿಸೋಣ ಅಂತೇಳಿ. ನೀ ಅಂತೀವಿ ಮಾಡಿಸ್ರವ, ನಿಮ್ಮ ಸೊಸ್ತಾರ ನೀವು ಮಾಡಿಸ್ರಿ. ನಿಮ್ಮ ಖುಷಿನ ನನ್ನ ಖುಷಿ. ಏನು ಬಂಗಾರ ಮಾಡ್ಸಾತ್ರನ? ಹ್ಞೂ ಬೇ. ಮತ್ತು ನಮ್ಮ ತ್ರಿವೇಣಿಗೆ, ದೀಪಾಗ, ಪ್ರೀತಿಗೆ, ನಮ್ಮ 3 ಜನ ಸಿಸ್ಟರ್ಗೆ ಒಂದೇ ಥರದ ನೆಕ್ಲೆಸ್ ಮಾಡಿಸೋಣ. ನೆಕ್ಲೆಸ್ ಕಿವಿಯಾಗಿ ನಾವು, ಮತ್ತು ಸೀರೆನೂ ಒಂದೇ ಥರದ್ದು ತೆಗಿಯೋಣ. ಮತ್ತು ಹುಡುಗರಿಗೆ ಅವ್ರು ಯಾವ ಹುಡುಗಿಯರ ಸೀರೆಗೆ ಏನು ಮ್ಯಾಚ್ ಆಗ್ತಾವೋ ತಗೊಳ್ಳಿ. ಇಲ್ಲಾಂದ್ರೆ ಅವ್ರು ಮ್ಯಾಚಿಂಗ್ ನೋಡಿ ಹಾಕ್ಕೊಂತಾರಂತ. ಅದಕ್ಕೆ ಎಂದು ಹೋಗೋದು ಅಂತೇಳಿ ನೋಡಿ ಹೋಗೋಣ ಅಂತೇಳಿ. ಚಲೋ ಆತ್ ಬಿಡಿ, ಸೊಸ್ತಾರ್ಗೆ ಕೊಡ್ಬೇಕು, ಖುಷಿ ಆಗ್ತಾರೆ ಅವರು. ಮತ್ತು ಇವರು 3 ಜನ ಹುಡುಗರಿಗೆ ಒಂದು ಬ್ರಾಸ್ಲೆಟ್, ಒಂದು ಉಂಗುರ, ಒಂದು ಚೇನ್ ಮಾಡಿಸ್ಬಿಡ್ರೆ ಮೇಲೆ. ಅಷ್ಟು ಮಾಡ್ಸೋಣ ತಗೋ. ಭಾಳ ಉಯ್ ಅಂತ ಮಾಡ್ಸೋದು ಮತ್ತೆ ಚಂದ ಕಾಣಂಗಿಲ್ಲ. ತೋರಿಸ್ಕೊಂಡು ಹಾಕೊಂಡು ನೋಡ ಅಂತ ಅನಿಸ್ಬಾರ್ದು. ಮದುವೆಗೆ ಸಿಂಪಲ್ ಆಗಿ ಒಂದು ಚೇನ್ ಕೊಳ್ಳಾಗ, ಕೈಯಾಗ ಒಂದು ಉಂಗುರ, ಮತ್ತು ಒಂದು ಬ್ರಾಸ್ಲೆಟ್, ಅಷ್ಟು ಸಾಕಲ್ಲ ಅವ್ರಿಗೆ. ಅವ್ರಿಗೆ ಅಷ್ಟು ಮಾಡಿಸ್ಬಿಡೋಣ ತಗೋ. ಈಗ ಇವ್ರೇನಾರು ಫೋನ್ ಮಾಡಿದ್ರೇನ ಬೀಗ್ರ ಮನೆ ಕಡೆದವರು? ಇನ್ನೂ ಮಾಡಿಲ್ಲಲ್ಲಿ. ಏನಾರ ಮದ್ವೆ ತಯಾರಿ ಒಳಗೆ ಏನಾರ ಮರ್ತಿರ್ಬೇಕು, ಮಾಡ್ಬೋದು. ಅವರು ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಮಾಡ್ಬೋದೇನ. ಲೇ ಅವ್ರದ್ದು. ಮತ್ತು ಅವ್ರು ಯಾವಾಗ ಬರ್ತಾರೆ ನೋಡಿ, ಅವ್ರ ಜೊತೆನ ಹೋಗ್ಬಿಡೋಣಂತೆ. ಎಲ್ಲರೂ ಸೇರಿನ ಹೋಗೋಣಂತೆ. 3 ಜನಕ್ಕೂ ಒಂದು ಥರದ ನೆಕ್ಲೆಸ್ ತಗೊಳ್ಳೋಣ. ಮತ್ತು ಹೆಂಗೆ ಬಿಡ್ತೇನೆ ನೋಡು. ಏ ವಿಚ್ಚಿ ಬಾಯಿ, ಜಲ್ದಿ ಬಾಯಿಲೆ. ಯಾಕ್ರಿ ಅತ್ತಿಗೆಮ್ಮ ಸ್ವಲ್ಪ ಕುಂದ್ರಾಗ ಬಿಡ್ರಿ. ಸೊಸ್ತಾರ ಏನೋ ಬಂಗಾರ ಏನೋ ಮಾತಾಡ್ತಾರೆ ನೋಡು. ಮಾತಾಡ್ಕೊಂಡು ಬಿಡ್ರಿಪ್ಪ, ಅವ್ರಿಗೆ ರಚನೆ ಕಡೆ. ಅಲ್ಲಿ ಈಗ ಸ್ವಲ್ಪ 10,000 ರೂಪಾಯಿ ಇಟ್ಕೊಳ್ಳಿ ನೀನು. ಬರ ನಿಮ್ದೊಂದ ಕಡೆ. ಸರಿ ತಗೋರವ, 3 ಜನಕ್ಕೆ ಒಂದು ಥರ ನೆಕ್ಲೆಸ್ ಮಾಡ್ಸೋಣ ಅಂತ. ಏನ್ರಿ ಅತ್ತಿವ್ರೆ, ನೆಕ್ಲೆಸ್ ಏನೋ ಮಾತಾಡತ್ತಿದ್ರಿ? ಯಾರಿಗೆ ನೆಕ್ಲೆಸ್? ಯಾರಿಗೆ ಯಾಕವ? ನಮ್ಮ ಸೊಸ್ತಾರ್ಗೆ, ನಮ್ಮ ಸೊಸಿಗಳು ಬರತಾರಲ್ಲ ಈಗ, ಅವ್ರಿಗೆ ಮದುವೆ ದಿನ ನೆಕ್ಲೆಸ್ ಹಾಕೋಣ ಅಂತೇಳಿ. ಅವ್ರಿಗೆ ಬಂಗಾರದ ನೆಕ್ಲೆಸ್ ಕಿವಿಯಾಗಿ ನಾವು ಮಾಡ್ಸೋಣ ಅಂತ ಮಾತಾಡ್ತಿದ್ವಿ ನೋಡು. ಅಲ್ರಿ ಹುಡುಗಿಯಾಗ ನೀವೇ ಮಾಡ್ಸಕ್ಕಾತ್ರಿ? ತವ್ರ ಮನೆಗಿಂತ ಹಾಕಿಸ್ತಾರಲ್ಲ, ನೀವು ಯಾಕೆ ಮಾಡ್ಸಕ್ಕಾತ್ರಿ? ತವ್ರ ಮನೆ ಕರ್ತವ್ಯ ಅಲ್ಲ ಅದು ಗೊತ್ತೈತ್ವಾ. ಅದು ತವ್ರ ಮನೆ ಕರ್ತವ್ಯ ಅಂತೇಳಿ ಅವ್ರ ಮಕ್ಳಿಗೆ ಅವ್ರು ಏನು ಬೇಕಾದ್ರೆ ಮಾಡಿಸ್ಕೊಳ್ಳಿ. ಆದರೆ ನಮ್ಮ ಪ್ರೀತಿ ಅಂತ ನಮ್ಮ ಸೊಸ್ತಾರ್ಗೆ ನಾವು ಮಾಡ್ಸಾಕತ್ತಿದ್ದು. ತವ್ರ ಮನೆಯವ್ರಿಗೆ ಕೊಟ್ರಾರ ಕೊಡಲಿ, ಬಿಟ್ಟಾರ ಬಿಡಲಿ, ನಮಗೆ ಸಂಬಂಧ ಇಲ್ಲ. ಇದು ನಮ್ಮ ಪ್ರೀತಿ, ನಮ್ಮ ಸೊಸ್ತಾರ್ಗೆ ನಾವು ಪ್ರೀತಿ ಅಂತ ಮಾಡಿಸಾಕೋದು. ಅಲ್ರಿ ಅತ್ತಿಯವ್ರು ಇನ್ನೂ ಮದುವೆ ಆಗಿ ಬಂದಿಲ್ಲ, ಏನಿಲ್ಲ, ಆಗಲೇ ಬಂಗಾರ ನೆಕ್ಲೆಸ್ ಅವಕ್ಕೆ
ತಗೋರಿ ಈಗ ಅಟ್ಟದ ಮ್ಯಾಗ ಏರ್ಸ್ಕೊಂತ್ರೆ ಆಮೇಲೆ ಕೆಳಗಿಡಾಕ ಯಾಕಂತಾವ್ ನೋಡ್ರಿ. ಆಮೇಲೆ ನಿಮ್ಮ ಕೈಗೆ ಒಂದು ರೊಟ್ಟಿನೂ ಸಿಗಂಗಿಲ್ಲ. ಯವ್ವ ನಿನ್ನ ಬಾಯಾಗಿಂತ ಈ ಮಾತಾ ಇರ್ಲಿ ಬಿಡಿ ಯವ್ವ ತಾಯಿ. ಅವ್ರ ಅಟ್ಟೆ ಮ್ಯಾಗ ಏರ್ಸ್ಕೊಂತ್ರು ಅಲ್ಲಿ ಕುಂತಾದ್ರೂ ಒಂದು ರೊಟ್ಟಿ ಮಾಡಿ ಹಾಕ್ತಾರೆ. ನಿನಗೆ ಆಕಾಶ ಮ್ಯಾಗ ಕುದಿಸಿದ್ರು ಒಂದು ರೊಟ್ಟಿ ಅಲ್ಲ ಒಂದು ತುತ್ತು ಅನ್ನನೂ ಕೊಡಂಗಿಲ್ಲ. ನಿನ್ನ ಬಾಯಿಗೆ ಮಾತು ಸರಿ ಹೋಗಂಗಿಲ್ಲ ಬಿಡು ಹೋಗ್ಲಿ. ಆ ಹುಡುಗಿಯಾರು ಹೆಂಗದ್ರಂತೆ ನಂಗೆ ಗೊತ್ತೈತಿ. ಅವ್ರಷ್ಟು ಒಳ್ಳೆ ಮನಸ್ಸು ಯಾರಿಗೂ ಇಲ್ಲ ಇಲ್ಲಿ. ಅಯ್ಯಯ್ಯಯ್ಯಯ್ಯ ಏನು ಮಾಡಿಕೊಟ್ಟೆ ಇರ್ಗತ್ತೆ ಮಾತಾಡ್ತಾರೋಡ ಹಂಗೆ. ನಾನು ಮಾಡೇ ಇಲ್ಲ ನಿಮಗೆ ಏನು ಮಾಡಿ ಹೇಳು ಮಾಡಿದ್ರಲ್ಲ ಹೇಳಕ್ಕೆ. ನಾನಂದ್ರೆ ಏನು ಇಲ್ಲೇ ಇಲ್ಲ ಈ ಮನ್ಯಾಗ. ನಾನಂದ್ರೆ ಒಂದು ಇದು ಮಾಡಿಬಿಟ್ರಿ ನೀವು ಕೆಲಸದಾಳೆ. ನಿಮ್ಗೆ ಇಷ್ಟ ಬಂದಾಗ ನೀವು ಮಾಡ್ಕೊತೀರಿ. ನನಗೊಂದು ಮಾತು ಕೇಳಂಗಿಲ್ಲ ಏನಿಲ್ಲ. ತಾಯಿ ಅದಕ್ಕೆ ನಿಂತು ನೀ ಮಾಡ್ಬೇಕಾವೆಲ್ಲ ಏನೇ ನಾಟಕ ಮಾಡಬೇಡ. ಇಲ್ಲಿ ಬಂದು ಒಂದು ತಾಯಿ ಆಗೋ ಕರ್ತವ್ಯ ಏನು ನಿಭಾಯಿಸಿಲ್ಲ ನೀನು. ನಿಂತು ಒಂದು ಕಾರ್ಯ ಮಾಡ್ಬೇಕು. ನನ್ನ ಮಕ್ಕಳಿಗೆ ಏನು ಮಾಡ್ಬೇಕು ಏನಿಲ್ಲ ನೋಡ್ಕೋಬೇಕು. ಅದು ಸ್ವಲ್ಪ ಐತೆ ನಿನಗೆ. ನೀ ಅಂತ ತಾಯಿಲೇ ತನ್ನ ಮಕ್ಕಳು ಇಷ್ಟ ಕಷ್ಟ ಕೇಳಾರಂತ ತಾಯಿ ನೀನು. ಅವ್ರಿಗೆ ಏನು ಇಷ್ಟ ಏನು ಬೇಕು ಏನು ಎಂತ ಅಂತ ಒಂದ್ಸಲ ಕೇಳಿಯಾ ನೀನು? ತಾಯಿ ಆಗೋ ಕರ್ತವ್ಯ ಒಂದ್ಸಲ ನಿಭಾಯಿಸಿಯಾ ನೀನು? ರೀ ಅವ್ರ ಜೊತೆ ಏನು ಸರಿಯಾಗಲ್ಲ ಅಂತೇಳಿ ನಾವೆಲ್ಲ ಮಾಡ್ಬೇಕು. ನೀ ಏನು ಸರಿಯಾಗಿ ಇಟ್ಕೊಂಡಿ ಅವ್ರನ್ನ? ಎಲ್ಲ ತಾಯಿ ಕೈಯಾಗಿರ್ತದಲ್ಲ. ಬಂದಾಳಿಕೆ ಮಾತಾಡಕ್ಕೆ ಮತ್ತೆ ಮ್ಯಾಗ ಅದನ್ನ ಯಾಕೆ ಮಾಡ್ಸಾತೀರಿ ಇದನ್ನ ಯಾಕೆ ಮಾಡ್ಸಾತೀರಿ ಅಂತೇಳಿ. ಯಾಕೆ ನಮ್ಮ ಮದ್ವೆಯಾಗ ನಿಂಗೂ ಮಾಡ್ಸಾಕಿದ್ದಿಲ್ಲ? ಅವಾಗ ಬೇಡ ಅನ್ಬೇಕಾಗಿತ್ತು. ಅದು ಬೇರೆ ಇದು ಬೇರೆ. ಅದು ಬೇರೆ ಇದು ಬೇರೆ ಅಲ್ಲ. ನೀ ಅವಾಗ ಹೆಂಗ ನಮ್ಮನಿ ಸೊಸಿಯಾಗಿ ಬರತ್ತಿದ್ದಿ ನೋಡ, ಇವರು ಹಂಗ ಈಗ ನಮ್ಮನಿ ಸೊಸಿಯಾಗಿ ಬರತ್ತಾರ. ಅವಾಗ ನಿನಗೆ ಹೆಂಗ್ ಮಾಡಿದ್ವಿ ನೋಡ, ಇವಾಗ ಇವ್ರಿಗೂ ಹಂಗ ಮಾಡ್ತೀವಿ ನಾವು. ಏನ್ಲೇ ನಿನ್ ಮಾತಿ ಒಂದು ಕಿಮ್ಮತ್ತ ಇಲ್ಲಲ್ಲ ಈ ಮನ್ಯಾಗ. ಯವ್ವ ಮಂಜವ್ವ ಅದು ನಿನ್ನ ಅದ್ನಿಗೆ ಹೇಳುವ ಮೊದ್ಲು ಮನೆ ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು, ಅತ್ತಿ ಗಂಡನ ಜೊತೆ ಹೆಂಗೆ ನಡ್ಕೋಬೇಕು, ಮಕ್ಕಳ ಜೊತೆ ಹೆಂಗೆ ನಡ್ಕೋಬೇಕು, ನಾದ್ನಿ ಜೊತೆ ಹೆಂಗೆ ನಡ್ಕೋಬೇಕು, ನಾದ್ನಿ ಗಂಡ ಬಂದ್ರೆ ಹೆಂಗೆ ಉಪಚಾರಣೆ ಮಾಡ್ಬೇಕು, ಅವೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಇವೆಲ್ಲ ಏನು ಕರ್ತವ್ಯಗಳು ನಿಭಾಯಿಸಲಾರ್ದನ ಬಂದ ಜಂಬ ಕೊಚ್ಕೊಂಡ್ರೆ ಏನೂ ಉಪಯೋಗ ಇಲ್ಲ ಇಲ್ಲಿ. ನನ್ನ ಮಗಳು ಬಂದು ಇಷ್ಟೊತ್ತಾತ ಬಂದು ನಿಂತು ಮಾತಾಡಿ ನೀನು ನಾಳೆ ಬಂದು ಮಾತಾಡ್ಬೇಕೇನ್ರಿ? ಯಾಕೋ ಆಕಿ ಮಾತಾಡೋಕ್ಕಾಗಂಗಿಲ್ಲ. ಮನೆ ಮಗಳದಾಳ ಅಕ್ಕಿ ಆಕಿ ಬಂದ ನೀನು ಬಂದು ಉಪಚಾರಣೆ ಮಾಡ್ಬೇಕಾಕಿಂದ ಏನು ಬೇಕು ಏನು ಬೇಡ ಎಲ್ಲ ಕೇಳ್ಬೇಕು. ಇಲ್ಲಿ ಕುಂತಾಳಿಕ್ಕಿ ರೂಮ್ ಒಳಗೆ ಆ 3 ರೂಮ್ ಒಳಗೆ ಬಿದ್ದು ಸಾಯ್ತಿರ್ತಿ. ಅಂಥದ್ದೇನು ಮಾಡ್ತಿರ್ತಿ ಏನು ಬಿಟ್ರೆ ಪಡ್ಯಾಡಿಸ್ಕೊಂಡು ಹೋಗ್ತಿ ಬ್ಯಾಗ್ ಹಾಕ್ಕೊಂಡು ಮತ್ತೆ ಹೊರಗೆ. ನಮ್ಮ ಮನ್ಯಾಗ ದೊಡ್ಡ ಭೂಮಿಗೆ ಭಾರ ಅದಕ್ಕೆ ಅಂದ್ರೆ ನೀನ ನೋಡ. ಅತ್ತಿಯವರ ಯಾಕ್ರಿ ಸುಮ್ಮನೆ ಅಂತ ಭಾಳ ಮಾತಾಡ್ತೀರಿ? ಓಯ್ ಯಾಕೆ ನನಗೆ ಭಾಳ ಉದ್ದುಂಟಿದ ಲೆಕ್ಕ ಹೆಂಗೈತಿ? ನೀವು ಅತ್ತಿಯವ್ರಿಗೆ ಹೇಳ್ರಿ. ಅತ್ತಿಯವ್ರು ಹೆಂಗೆ ಮಾತಾಡ್ತಾರಲ್ಲ ಮತ್ತೆ ನಮ್ಮವ್ವ ಮಾತಾಡಿದ್ರು ಏನೇನೋ ತಪ್ಪಿಲ್ಲ. ನಾವೇನ ಮುಗ್ದಾಗ ಬಂದ್ರೆ ನೀವೇನ ಮಾಡ್ಬೇಕು ಅಂದಿರಲ್ಲ ಅದೆಲ್ಲ ಬಿಡ್ರಿ. ಈಗ ಏನ್ವಾ ಸುನೀತಾ ಆರಾಮದಿ ಏನು ನಾವ ಮಾತಾಡ್ಸ್ಬೇಕೇನು ನಿನಗೆ? ಅಯ್ಯೋ ನೀವ ಮಾತಾಡ್ಸಿರಲ್ಲ ಹೇಳ್ದೇನೆ ಅಲ್ಲೇನ ಮಾತಾಡ್ತಿದ್ರಲ್ಲ ಅದಕ್ಕೆ ಸುಮ್ಮನಾಗಿದ್ದೆ. ಮತ್ತೆ ನಾವು ಆರಾಮದೀವಿ ನೀವು ಆರಾಮದಿರೇನೆ? ಹ್ಞೂ ಆರಾಮದೀವಿ ನೋಡಿ. ಹಿಂಗದಿ ಒಟ್ಟಿನಲ್ಲಿ ಒಟ್ಟು ಚಲೋ ಅದಿರಲ್ಲ ಸಾಕು ಬಿಡ್ರಿ. ಹೋಗ ನನ್ನ ಮಗಳ ಗಾಳಿಯಾಗ ಚಾ ಮಾಡ್ಕೊಂಬರ ಹೋಗ. ನಾ ಯಾಕೆ ಮಾಡ್ಕೊಂಬರ್ಲಿ ಹೇಳ್ರಿ ಆಕಿಗೆ ಕೆಲ್ಸದಕ್ಕಿಗೆ. ಆಕೆ ಏನೇ ಹೊರಗೆ ಹೋಗ್ಯಾಳ ಹೋಗಿ ಮಾಡ್ಕೊಂಬ ಹೋಗ. ನೀನು ಈ ಮನೆ ಸೊಸಿನ ಅದಿ ಹೋಗಿ ಮಾಡ್ಕೊಂಬ ಹೋಗ. ಬಿಟ್ಟಂಗೆ ಭಾಳ ನಾಟಕನ ಮಾಡ್ತಾಳಿಕೆ ಹಂಗ. ಬ್ಯಾಡ ಬಿಡ್ಬೇ ನಮ್ಮ ಚಾಗಿ ನಾ ಚಾ ಕುಡ್ಕೊಂಡ ಬಂದೇನಿ. ಹಂಗಂದ್ರೆ ಹೆಂಗ ಸ್ವಲ್ಪ ಚಾ ಕುಡಿ ಅಂತಡಿ. ನಿನಗೆ ಬ್ಯಾಡ ಅಂದ್ರೆ ನಮ್ಮ ಮಳೆ ಅಂದ್ರೆ ಅವ್ರಿಗೆ ಕೊಡ್ಬೇಕಲ್ಲ. ಇಲ್ಲ ರೀ ಅತ್ತಿಯವರು ಬ್ಯಾಡ್ರಿ ಬರ್ಬೇಕಾದ್ರೆ ಚಾ ಕುಡ್ಕೊಂಡು ಬಂದೀವಿ. ನಾವು ಚಾ ಕುಡ್ದು ನಷ್ಟ ಮಾಡಿ ಬಂದೀವಿ. ಮತ್ತೆ ಪದೇ ಪದೇ ಚಾ ಕುಡಿಯೋಕೆ ಆಗಂಗಿಲ್ಲ ಅಸಿಡಿಟಿ ಆಗ್ತಿತ್ತು ಅದಕ್ಕೆ. ಇಲ್ಲಿ ತಗೋರಿ ಹೇಳಿ ಅಂದ್ರೆ ಸ್ವಲ್ಪ ಕುಡಿ ಅಂತ್ರಿ. ಬ್ಯಾಡ್ರಿ ಹಂಗ್ಯಾಕೆ ಮಾಡಿ ಮುಖ ಸ್ವಲ್ಪ ನಕ್ಕೊಂತೀರ. ನಿನ್ನ ಮಕ್ಕಳದ ಮದ್ವೆ ಐತಿ ಸ್ವಲ್ಪ ನಿಂತು ತಾಯಿ ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗ. ಈಗಾರ ಒಳ್ಳೆ ಬುದ್ಧಿ ಕಳ್ಕೊ. ನಿನಗೂ ಸ್ವಸ್ಥರು ಬರತ್ತಾರ ಚಲೋ ರೀತಿಯಾಗಿ ಇಟ್ಕೊಂಡು ಕಳ್ಕೊ ಸ್ವಸ್ಥರ್ನು. ಗೊತ್ತಾಯ್ತು ತಗೋರಿ ಅಲ್ಲ ನಂಗೆ ನೀವು ಬೇರೆ ಹೇಳೋದಕ್ಕಾಗಿಲ್ಲ ನಂಗೆ. ನನಗೇನು ಮರ್ಯಾದೆ ಐತೆ ಅಂತ ನಾನು ನಿಂತು ಮಾಡ್ಬೇಕಿಲ್ಲ ಮಾಡ್ಕೊರಿ ನೀವ ಏನು ಮಾಡ್ಕೊಳತ್ತಿರೋದೆಲ್ಲ. ಒಂಟ ಓದ್ಲಲ್ಲ ಈಕಿ ಏನಾರ ಮಾತಾಡ್ತಾಳೆ ಏನಾರ ಇಲ್ಲ ಅಂತಂದ್ರೆ ಈಗೀಗ ಇವ್ರ ಬಗ್ನಿಗೆ ಊಟ ಇಟ್ರಿ ಮತ್ತೆ ಈಗ ಇಟ್ಸ್ಕೊಂಡು ಹೋದ್ಲು. ಈಗ ನನಗೇನಂತಾಳೇನ ಯಾಕ್ಲಿ ಹಿಂಗೆ ಯಾಕೆ ಬಂದ್ಬಿಟ್ಟು ನಿಮ್ಮ ಇಂತ್ರೇನ ನನ್ನ ಮರ್ಯಾದೆ ಹೋಗಿದ್ದಲ್ಲಿ ಸುಮ್ಮನೆ ಮಾತಾಡ್ಬಾ ಅಂತ ಕರ್ಕೊಂಡು ಹೋದ್ರಿ. ನನ್ನ ಮರ್ಯಾದೆ ಹೋಗಿ ಮಾಡಿದ್ರಿ. ನನಗೇನು ಗೊತ್ತಿಲ್ಲ ನಿನಗೆ ಹಿಂಗೆ ಮಾತಾಡ್ತಾರೆ ಇವ್ರು ಅಂತೇಳಿ. ನೀ ಚಲೋದಂಗೆ ಇಟ್ಕೊಂಡಿಲ್ಲ ನಿನಗೆ ಹತ್ರವಾಗಿ ನೀ ಇಟ್ಕೊಂಡಿದ್ದೀರ ಅವ್ರು ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ನಿನಗೆ? ಇವತ್ತಿಗಮ್ಮ ನೀವು ನಿನ್ನೆ ಮೊನ್ನೆ ಬಂದು ನೋಡಿ ಮಾತಾಡ್ತೀರಿ. ಇಲ್ಲಿದ್ದರೆ ಗೊತ್ತಾಗ್ತಿಲ್ಲ ಏನು ನಡೀತೈತೆ ಏನಿಲ್ಲ ಅಂತೇಳಿ. ಏನವ ನಿನ್ನ ಒಳ್ಳೇದಕ್ಕೆ ಹೇಳ್ತೇನೆ ನಾನು. ನೋಡಿ ಇಂಥದೈತೆ ನಮ್ಮ ಮನ್ಯಾಗ ಏನು ಮಾಡ್ತಿ? ಹೋಗ್ಲಿ ಬಿಡ್ರಿ ಅತ್ತಿಯವ್ರ ಇದಕ್ಕೆ ಕೆಡಿಸ್ಕೊಂತೀರಿ ನೀವು. ಸುಮ್ಮನೆ ಏನು ಮಾಡ್ತೀವಿ ಬಿಡ್ಲಿ. ಈಗಿನ ಸಮಾನ ಸಾಕಾಗೈತೆ ಕಡೆ ಇರ್ಲಿ ಬಿಡ್ಲಿ ಹೋಗ್ಲಿ ಕಡೆ. ಸುಮ್ಮನೆ ಮಾತಿಗೆ ಬಳಸ್ಕೊಡೋರು ಭಾಳ ಆಗ್ತಾವೆ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡ್ರಿ. ನಾವು ಮಾಡ್ಕೊಳತ್ತೀವಲ್ಲ ತಯಾರಿ ಬಿಟ್ಟು ಬಿಡ್ರಿ ಸುಮ್ಮನೆ. ಸರಿ ತಗೋರಿ ನಾನು ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ತೇನೆ ಅಂತ ಬೀಗ್ರಿಗೆ. ನಾಳೆ ಹೋಗೋದಾದ್ರೆ ನಾಳೆ ಹೋಗ್ಬಿಡೋಣ ಅಂತ ಅಷ್ಟು ಮಾಡಿಬಿಡ್ವಾ ನೀನು. ಸರಿ ತಗೋಬಿ ಅವ್ರು ಫೋನ್ ಹಚ್ಚಿ ಮಾತಾಡ್ತೀನಿ ಅಂತ ನಾನು. ಇಲ್ಲೇ ಇರ್ತೀನಿ ನಾನು ನಿಮ್ಮ ಅಣ್ಣ ಆಫೀಸ್ಗೆ ಹೋಗ್ತೀವಿ. ಮತ್ತೇನು ಒಬ್ಬಕ್ಕೆ ಎಲ್ಲಿ ಇರ್ತೀವಿ ಮನ್ಯಾಗ ನಿಮ್ಮ ಜೊತೆ ಇವತ್ತೊಂದಿನ. ಇರಿ ತಗೋರಿ ಮನೆಗೆ ಹೋಗ್ತೀನಿ ಅಂತ ನಾನು. ಯಾಕೆ ಬೇ ಇರಂಗಿಲ್ಲ ನಮ್ಮ ಮನ್ಯಾಗ ಇರ್ಬೇ ಇವತ್ತೊಂದಿನ. ಯಾಕೆ ಹೊತ್ತಂಗೆವ ನಿಮ್ಮ ಮತ್ತಿಗೆ ಹಂಗೆ ಮಾತಾಡಿದ್ಲು ಅಂತೇಳಿನ? ಇಲ್ಲಪ್ಪ ನನಗೇನು ಸಂಬಂಧ ಅವ್ರು ಮಾತಾಡಿದ್ರೆ ಎಷ್ಟು ಬಿಟ್ಟರೆ ಇಷ್ಟ. ಯಾಕೆ ಅವ್ರಿಗಿಂತ ಜಾಸ್ತಿ ನನಗೆ ಹಕ್ಕೈತಿ ಇವ್ರ ಮನ್ಯಾಗ. ನಾನು ಈ ಮನೆ ಮಗಳದೀನಿ. ಮತ್ತೆ ಇರು ಅವನ ಜೊತೆ ಪಾಪ ಅವರು ಒಬ್ಬಕ್ಕೆ ಆಗ್ತಾಳೆ ಇವತ್ತೊಂದಿನ ಇರು. ನೀರು ನಾವು ಆಫೀಸೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಬೇಕಾದ್ರೆ ನಿಂಗೆ ವಾಪಸ್ ಕರ್ಕೊಂಡು ಹೋಗ್ತೀರಂತ ಮನೆಗೆ ಹೋಗ್ಬೇಕಾರೆ. ಸರಿ ತಗೋರಿ ಬಾಪ ದೋಸ್ತ ನಡಿಪ ದೋಸ್ತ. ಅದೇ ಬೇ ಮನೆ ಹೇಳಿ ಮಂಚಕನ್ನಾಗಿಟ್ಬಿಟ್ರೆ ಮನ್ಯಾಗ ಇಷ್ಟು ದಿನ ಆದರೂ ಕಳಿಸ್ಬೇಕಿಲ್ಲ.
ಏನು ಮಾಡ್ತಿ ಬಿಡುವ ನಿಮ್ಮ ಅತ್ತಿಗೆಮ್ಮ ಇಟ್ಕೊಂಡು ಆಳ ಕಡೆ ಸಾಕಾಗ್ಬಿಟ್ಟೈತೆ ನೋಡಿ ನನಗರ. ಹಾಂ ಆಕಿಗೂ ಒಂದು ಸ್ವಲ್ಪ ಬುದ್ಧಿ ಬೇಡ. ಒಂದು 4 ದಿನ ಬಂದಿದ್ದು ಇದ್ದೇವೆ ಹೋಗ್ಬೇಕನ್ನೋದು ಹೆಂಗದ ನೋಡೋರು. ಅವ್ರಂತ್ರ ಬಿಡ 3 ಬಿಟ್ಟವ್ರು, ಅವ್ರು ಯಾವಾಗ ಹೋಗಿದ್ರು ನೋಡ್ಬೇ. ನಾ ಹೇಳ್ತೀನಿ ಹಿಂಗೆ ಅವ್ರಿದ್ರೆ ಸುಮ್ಮನೆ ಮನಸ್ಸು ಕೆಡ್ತಾವು. ಸುಮ್ಮನೆ ಅವ್ರು ಆದಷ್ಟು ಕಳ್ಸಿರೋ ಚಲೋ ಅಂತೀನಿ ನೋಡಿ. ನಾನು ನೋಡ್ತೀನಿ ತಡಿ ಏನೋ ಒಂದು ದಾರಿ ಹುಡುಗಿ ಕಳಿಸ್ತೀನಿ ಅಂತ ಅವ್ರಿಗೆ.